ಇದು ಮಾಡಬೇಕು ಅಂತ ಯಾರಾದರೂ ಹೊರಟ್ರೆ ಈಗ ಸಮಯ, ಬಿಕಾಸ್ ನಮ್ಮ ಆಡಿಯನ್ಸ್ ಯೂಶ್ವಲಿ ಸ್ವಲ್ಪ ಆಂಟ್ರಪ್ರನರ್ ಅದು ಏನಾದ್ರು ಒಂದು ಐಡಿಯಾ ಇಟ್ಕೊಂಡಿರ್ತಾರೆ, ಸ್ವಲ್ಪ ಹಣ ಇದೆ ಏನಾದ್ರು ಮಾಡಬೇಕು ಅಂತಿರ್ತಾರೆ. ಆ ಥರದವ್ರು ಯಾರಾದರೂ ಪ್ರೊಡಕ್ಷನ್ ಕಂಪನಿ ಮಾಡಬೇಕು ಅಂದರೆ ಏನು ಬೇಕು ಸರ್ ಅದಕ್ಕೆ? ಬರೀ ದುಡ್ಡು ಒಂದಿದ್ರೆ ಆಗುತ್ತಾ? ಇಲ್ಲ, ಎಲ್ಲ ವ್ಯಾಪಾರದ ಥರನೇ. ಈಗ ನಾನು ಒಂದು ಟೀ ಅಂಗಡಿ ಇಡಬೇಕು ಅಂದರೆ ನಾನು ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ನಾನು ಅಂಗಡಿ ಎಲ್ಲಿಡ್ತೀನಿ, ಎಷ್ಟರಲ್ಲಿ ಮಾಡ್ತೀನಿ, ಎಷ್ಟು ಟೀ ಸೇಲ್ ಮಾಡ್ತೀನಿ, ಹಂಗೇನೆ ಯೋಚನೆ ಮಾಡ್ಕೊಂಡೇನೆ. ಸಿನಿಮಾ ಈಸ್ ಎಲ್ಲ ವ್ಯಾಪಾರದ ಥರನೇ ಸಿನಿಮಾ ವ್ಯಾಪಾರ ಅಷ್ಟೇ. ಕಲ್ತ್ಬಿಟ್ಟು ಮಾಡ್ಬೇಕು, ತಿಳ್ಕೊಂಡು ಮಾಡ್ಬೇಕು. ಬಟ್ ಏನಂದರೆ ಇಲ್ಲಿ ಬೇರೆ ಬಿಸ್ನೆಸ್ಗಳಲ್ಲಿ ಐ ಥಿಂಕ್ ರಿಟರ್ನ್ಸ್ ಪ್ರಾಮಿಸ್ ಮಾಡ್ಬೋದೇನೋ, ಬಟ್ ಅಲ್ಲೂ ಲಾಸಸ್ ಇರುತ್ತೆ. ಇಲ್ಲಿ ರಿಟರ್ನ್ಸ್ ಹಿಂಗೆ ಅಂತಲೇ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ನಿಮಗೆ ಮೋರ್ ದ್ಯಾನ್ ಬಿಸ್ನೆಸ್ ಒಂದು ಪ್ಯಾಷನ್ನು ಡ್ರೈವ್ ಮಾಡಬೇಕು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಪೊಟೆನ್ಷಿಯಲ್ನ ಗುರುತಿಸೋ, ಒಂದೊಳ್ಳೆ ಕತೆ ಗುರುತಿಸೋ ಅಂಥ ಶಕ್ತಿ ಬೆಳೆಸ್ಕೋಬೇಕು, ಪೊಟೆನ್ಷಿಯಲ್ಗಳನ್ನ ಗುರುತಿಸೋ ಅಂಥ ಶಕ್ತಿ ಬೆಳೆಸ್ಕೋಬೇಕು. ಸೊ ಒಂದೊಳ್ಳೆ ಟೀಮ್ ಕಟ್ಕೋಬೇಕು. ಆ್ಯಂಡ್ ಸಿನಿಮಾಗೆ ಆನೆಸ್ಟ್ ಆಗಿರಬೇಕು. ಏನು ಮಾಡ್ತೀವಿ, ಪ್ಯಾಷನ್ ಅಂತಿದ್ದಂಗೆ ನಾವು ಎಷ್ಟು ಪ್ಯಾಷನೇಟ್ ಅಂದರೆ, ನಮ್ಮ ಪ್ರೊಡ್ಯೂಸರು ಏನು ಕೇಳಿದ್ರು ಕೊಡ್ತಾಯಿದ್ರು, ಎಷ್ಟು ದುಡ್ಡು ಕೇಳಿದ್ರು ಕೊಟ್ಟರು, ಅದಲ್ಲ ಪ್ಯಾಷನ್ನು. ಅದಲ್ಲ ನಿರ್ಮಾಪಕನ ಕೆಲಸ. ನಿರ್ಮಾಪಕ ಆಗಿ ನೀವು ಬರಬೇಕು ಅಂದರೆ ಸಿನಿಮಾದ ಪ್ರತಿ ಪ್ರೋಸೆಸ್ಸಲ್ಲೂ ನೀವು ಕೂತ್ಕೋಬೇಕು. ನಾನು ಹೇಳ್ತಿರೋದು ಇಂಟರ್ಫಿಯರ್ ಮಾಡಬೇಕು ಅಂತಲ್ಲ, ಅದೊಂದು ಕ್ರಿಯೇಟಿವ್ ಪ್ರೋಸೆಸ್ ಇನ್ನೊಂದು ಮತ್ತೊಂದು ಬೇರೆ ಇರುತ್ತೆ. ಈಗ ನಿಮಗೆ ನಿರ್ದೇಶಕನ ಕೆಲಸ ಗೊತ್ತಿರಬೇಕು, ನಟನ ಕೆಲಸನೂ ಗೊತ್ತಿರಬೇಕು, ನೀವು ಅದನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಅವ್ರವ್ರ ಕೆಲಸ ಚೆನ್ನಾಗಿ ಮಾಡಬೇಕು. ನಿರ್ಮಾಪಕನೂ ಅವನ ಕೆಲಸ ಮಾಡಬೇಕು. ಓಕೆ, ಬರೀ ದುಡ್ಡು ಕೊಟ್ಟು ಕೂರೋದಲ್ಲ. ನಿರ್ಮಾಪಕ ಪ್ರತಿದಿನ ಬಂದು ಕೂತ್ಕೊಂಡು ಲೆಕ್ಕ ನೋಡಬೇಕು. ಏನಕ್ಕೆ ಎಲ್ಲ ಸಿನಿಮಾ ಥರನೇ ಅಲ್ವಾ ವ್ಯಾಪಾರನು, ಇಷ್ಟೇ ಬಾಟ ಅಂತ ಫಿಕ್ಸ್ ಇರುತ್ತೆ, ಇದಕ್ಕಿಷ್ಟೇ, ಕ್ಯಾಮ್ರಾಗೆ ಇಷ್ಟೇ ರೆಂಟು, ಇದು ಎಲ್ಲದೂ ಫಿಕ್ಸ್ ಇರುತ್ತೆ. ಸೊ ಅವರು ಆ್ಯಂಡ್ ಪ್ರತಿ ಬಿಸ್ನೆಸ್ ಥರನೂ ಈಗ ನೀವು ಇದೊಂದು ಸ್ಟುಡಿಯೋ ಕಟ್ಟಬೇಕು ಅಂದರೆ ಫಸ್ಟೇ ಒಂದು ಬಜೆಟ್ ಹಾಕ್ಕೊಂಡು ಕಟ್ತಿರೋ ತಾನೆ. ಕರೆಕ್ಟ್. ಇದಕ್ಕಿಷ್ಟೇ ಖರ್ಚಾಗುತ್ತೆ, ಇದು ಇಷ್ಟು ಬಜೆಟ್ ಇಟ್ಕೊಂಡಿದ್ದೀನಿ, ನಾನು ಇಷ್ಟರಲ್ಲೇ ಮಾಡ್ತೀನಿ ಅಂತ. ಅದ್ರ ಮೇಲೆ ಒಂಚೂರು ಆ ಕಡೆ ಆಗ್ಬೋದು. ಸಿನಿಮಾನೂ ಹಂಗೆ ಮಾಡಬೇಕು. ಸೊ ಒಂದು ಬೇಸಿಕ್ ಎಕನಾಮಿಕ್ಸ್ ಚೆನ್ನಾಗಿ ಗೊತ್ತಿರಬೇಕು. ಸಿನಿಮಾನೂ ಹಂಗೆ ಮಾಡಬೇಕು. ಫಸ್ಟೇ ಎಲ್ಲ ಬಜೆಟ್ ಹಾಕ್ಕೊಂಡು ಎಲ್ಲ. ಯಾವಾಗ ನಾವು ಶುರು ಮಾಡಿ ಅಂತ ಹೇಳಿ ಬಿಟ್ಬಿಡ್ತೀವಿ, ಅದು ಹೋಗ್ತಾನೇ ಇರುತ್ತೆ. ಆ್ಯಂಡ್ ನಾನು ಕೂಡ ಆ ಥರನೂ ಪಾಠ ಕಲ್ತಿದ್ದೀನಿ. ಓಕೆ, ಅಂದರೆ ಅಂದರೆ ಮೋಸ್ಟ್ ಆಫ್ ದ ಸಿನಿಮಾಸ್ ನಮ್ಮದು ಪ್ರೊಡಕ್ಷನಲ್ಲಿ ನಮ್ಗೆ ಭಾಳ ಚೆನ್ನಾಗಾಗಿದೆ. ಯಾವುದೋ ನಮಗೆ ಏನೋ ಕೈ ಸುಟ್ಕೊಡೋವಂಥದ್ದು ಹಾಕಿಲ್ಲ. ರೈಟ್. ಬಟ್ ಅಂದರೆ ಕಂಟಿನ್ಯೂಸ್ ಆಗೆಲ್ಲ ಚೆನ್ನಾಗಿ ಆಗ್ತಿತ್ತಲ್ಲ, ಅದ್ರ ಮಧ್ಯೆ ನಾನು ಕೂಡ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ 1-2 ಪ್ರಾಜೆಕ್ಟು. ಅವಾಗ ಅದ್ರದ್ದು ಇಂಪ್ಯಾಕ್ಟ್ ಇಮಿಡಿಯೇಟಾಗಿ ಹೊಡೆಯುತ್ತದು. ಹಂಗೆ ಮಾಡ್ಕೋಬಾರ್ದು. ಸೊ ಪ್ಲ್ಯಾನೇ ಮಾಡಿ ಪೇಪರ್ ಮೇಲೆ ಎಲ್ಲ ಹಾಕ್ಕೊಂಡ್ರೆ ಮಾತ್ರ ಆಗೋದು. ಶಶಾಂಕರ್, ಅದೊಂಚೂರು ಹೇಳ್ಬೋದಾ? ಅಂದರೆ ಈಗ ಡೇರ್ ಡೆವಿಲ್ ಮುಸ್ತಫಾ ಒನ್ ಆಫ್ ದ ಸಕ್ಸಸ್ಫುಲ್ ಕ್ರೌಡ್ ಫಂಡೆಡ್ ಮೂವೀಸ್ ಎವರ್ ಪ್ರೊಡ್ಯೂಸ್ ಇನ್ ಕನ್ನಡ ಅಂತ. ಆ ಜರ್ನಿ ಹೇಗೆ ಶುರು ಆಯಿತು?